अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की जरूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन। तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मजीद तफसीलात के लिए रब्त करें 9390610436 पर। स्वागत है आपका बी न्यूज नेशन में। मैं हूं आबिद हुसैन शेख। लड़कियों की आबरू, हिजाब के बदल दुपट्टे की मांग। सदन में अपोजिशन लीडर सिद्धरामैया ने अमीर शरीयत सगीर अहमद रशादी की गुजारिश पर 28 मार्च शुरू होने वाले PUC एग्जाम्स हिजाब पर कोर्ट में चली लड़ाई के चलते सरकार से तालीम को लेकर लड़कियों के मुस्तकबिल की तशवीश पर सदन में लड़कियों की आबरू, हिजाब के बदल दुपट्टे की मांग करते हुए सिद्धरामैया ने हिजाब और दुपट्टे का फ़र्क बताया उन्हें, जिन्हें इससे वाबस्तगी ही नहीं। अपने कंधे की शाल पहन कर दिखाया कि मैं ऐसे पहनता हूं और वो ऐसे पहनती हैं। अब लड़कियों की आबरू, हिजाब और ओढ़नी के लिए हाथ फंसाने होंगे हमें। दोनों में फ़र्क बताकर इससे क्या होगा आप सोचिए। बात समझ की है समझदारों के लिए। शायद कॉलेजेस में दुपट्टा सरकार की ओर से ही दिया जाता है पहनने के लिए, मगर बात सर ढकने की है। ಇವರಿದ್ದಾರೆ, ಕಾರಜೋಳ ಇದ್ದಾರೆ, ಈಶ್ವರಪ್ಪ ಇದ್ದಾರೆ, ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ. ಒಂದು ಸಲಹೆ ಮಾಡಬೇಕು ಅಂತ ಇದ್ದೀನಿ. ಸಲಹೆ ಏನಪ್ಪ ಅಂತಂದ್ರೆ, ನಿನ್ನೆ ನಾನು ಮುಸ್ಲಿಂ ಗುರುಗಳನ್ನ ಭೇಟಿ ಮಾಡಿದ್ದೆ. ಕೆಲವರೆಲ್ಲ ಶಾಸಕರುಗಳು ಇದ್ರು, ಎಲ್ಲ ಮಾಡಿದ್ರು. ನನ್ನ ಸಲಹೆ ಏನಪ್ಪ ಅಂತಂದ್ರೆ, ಹಿಜಾಬ್ ವಿಷಯ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾತಾಡಕ್ಕೆ ಹೋಗಲಿಲ್ಲ ನಾನು. ಆದರೆ ಒಂದು ಸಲಹೆ ಏನು ಅಂತಂದ್ರೆ, ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನು ಸಲಹೆ ಅಂತಂದ್ರೆ, ಜಾರ್ಜ್ ಅವರು ಕೂಡ ಇದ್ರು. ಏನು ಸಲಹೆ ಅಂತಂದ್ರೆ, ಯೂನಿಫಾರ್ಮ್ ಹಾಕುತ್ತಾರೆ. ಯೂನಿಫಾರ್ಮ್ ಹಾಕೊಳ್ಳೋದ್ರ ಜೊತೆಗೆ ಅದೇ ಬಣ್ಣ, ಹೋಲ್ತಕ್ಕಂಥ ಬಣ್ಣ, ಅದರದ್ದು ದುಪ್ಪಟ ಅಂತಕ್ಕಂಥದ್ದು ಇದೆಯಲ್ಲ, ದುಪ್ಪಟ, ಆ ದುಪ್ಪಟ ಹಾಕೊಳ್ಳಿಕ್ಕೆ ಅವಕಾಶ ಅಶ್ವಥ್ ನಾರಾಯಣ್ ದುಪ್ಪಟ ಹಾಕೊಳ್ಳಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಯಾಕಂತಂದ್ರೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾರು ಕೂಡ. ಶಿಕ್ಷಣ ಎಲ್ಲ ಸಿಗ್ಬೇಕು. ಡೈರೆಕ್ಷನ್ ಕೊಟ್ಟಿಲ್ಲ ಸರ್. ಬೇರೆ ದುಪ್ಪಟ ಬೇರೆ, ಹಿಜಾಬ್ ಬೇರೆ, ಸ್ಕಾರ್ಫ್ ಬೇರೆ, ಅವರು ತಲೆ ಮೇಲೆ ಎಗಲ ಮೇಲೆ ಹಾಕತಕ್ಕಂಥದ್ದು. ಅದನ್ನ ಹಾಕೊಂಡು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿರೋಧ ಪಕ್ಷದ ನಾಯಕರು ಅವ್ರ ಸಲಹೆ ಹೇಳ್ಯಾರ. ಸರ್ಕಾರ ಅಧ್ಯಕ್ಷರೇ, ನಾನು ಸರ್ಕಾರವನ್ನ ನೋಡಿ ಈ ತರ ದುಪ್ಪಟ ಹಿಂಗ ಹಾಕೊಳ್ಳೋದು, ಈಗ ನಾನು ಹಿಂಗ ಹಾಕೊಂಡಿದ್ದೀನಿ, ಅದು ಹಿಂಗ ಹಾಕೊಳ್ಳೋದು ಅಷ್ಟೇ. ವಿರೋಧ ಪಕ್ಷ ದಯವಿಟ್ಟು ಮಹಿಳೆಯರ ಬಗ್ಗೆ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದರಿಂದ ಇದನ್ನ ಹಾಕ್ಲಿಕ್ಕೆ ನನಗೇನು ಅನ್ಸುತ್ತೆ, ಹೈಕೋರ್ಟ್ ಜಡ್ಜ್ಮೆಂಟ್ ಆಗಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಲಿ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ನೀವು ಕರೀರಿ ಬೇಕಾದ್ರೆ ಎಲ್ಲ ಧರ್ಮಗುರುಗಳನ್ನೆಲ್ಲ ಕರೀರಿ, ಮೀಟಿಂಗ್ ಮಾಡಿ, ಯು ಟೇಕ್ ಎ ಡಿಸಿಷನ್. ಮಿಸ್ಟರ್ ಅಶ್ವಥ್ ನಾರಾಯಣ್ ಎಕ್ಸಾಮ್ ಬರೀಲಿಕ್ಕೆ ಮತ್ತೆ ಅವರು ಎಕ್ಸಾಮಿನೇಷನ್ ಬರೀಬೇಕಲ್ಲ. ಯಾರು ಎಜುಕೇಶನ್ ಇಟ್ಸ್ ಎ ಫಂಡಮೆಂಟಲ್ ರೈಟ್. ಹೆಣ್ಮಕ್ಳಿಗೆ ಎಜುಕೇಶನ್ ಸಿಕ್ಲಿಲ್ಲ ಅಂತಂದ್ರೆ ನಷ್ಟ ಯಾರಿಗೆ? ಸಮಾಜಕ್ಕಲ್ಲ, ನಮಗೆ ನಷ್ಟ ಅಲ್ಲ. ಎಲ್ರಿಗೂ ಶಿಕ್ಷಣ ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಮೊದಲಿನಿಂದ ಹಿಜಾಬ್ ಹಾಕ ಬರ್ತಿದ್ದವರು, ಹಿಜಾಬ್ ಧರಿಸ್ತಿದ್ದವರು, ಮತ್ತೆ ಇದನ್ನ ಎಂತವರು ಬುರ್ಕಾ ಹಾಕ್ತಿದ್ದವರು ಹಾಕತ್ತಾರೆ. ಯಾರಿಗೇನು ತೊಂದರೆ ಏನಿಲ್ಲ. ಬಟ್ ಅದಕ್ಕೆ ಅವರು ಆಲ್ಟರ್ನೇಟಿವ್ ಆಗಿ ಸಲಹೆ ಏನು ಕೊಟ್ಟಿದ್ದಾರೆ ಅಂದ್ರೆ, ದುಪ್ಪಟ್ಟ ಹಾಕತ್ತಾರೆ, ನಾಟ್ ಹಿಜಾಬ್, ನಾಟ್ ಬುರ್ಕಾ.
ಅದಕ್ಕೆ ಅವಕಾಶ ಮಾಡಿಕೊಡಿ. ಅವರು ಶಾಲೆಗೂ ಬರ್ತಾರೆ, ಪರೀಕ್ಷೆನೂ ಬರೀತಾರೆ. और खबरों के लिए देखते रहिए बी न्यूज़ नेशन।